ದೊಡ್ಡಬಳ್ಳಾಪುರ ತಾಲೂಕು ತೂಬಗೆರೆ VSSN ಚುನಾವಣೆ ಬರೋ ತಿಂಗಳು 2ನೇ ತಾರೀಕು ನಡೆಯಲಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಹಲವಾರು ಮುಖಂಡರುಗಳು, ಕಾಂಗ್ರೆಸ್, JDS, BJP ಮುಖಂಡರುಗಳು ಈ VSSN ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದಾರೆ. ನಾಮಪತ್ರಗಳನ್ನು ಸಲ್ಲಿಸಿದ್ದಾರೆ. ನಾಮಪತ್ರಗಳು ಸಲ್ಲಿಸಿದ ನಂತರ ಈ JDS, BJP ಒಂದಾಗಿದೆ. ಕಾಂಗ್ರೆಸ್ಸು ಅವರ ಪಕ್ಷದಿಂದ ಹಲವಾರು ಮುಖಂಡರುಗಳು, ಘಟಾನುಘಟಿ ಮುಖಂಡರುಗಳೆಲ್ಲ ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಆಮೇಲೆ 2ನೇ ತಾರೀಕು ನಡೆಯುವ ಚುನಾವಣೆಯಲ್ಲಿ BJP ಬೆಂಬಲಿತ ಪಕ್ಷದಿಂದ ಅಂದರೆ 6 ಜನ BJPನವರು, 6 ಜನ JDS ಪಕ್ಷದವರು, JDS ಬೆಂಬಲಿತವರು ಇವರು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ಸಲ್ಲಿ 12 ಸ್ಥಾನಗಳ ಪೈಕಿ 12 ಸ್ಥಾನಗಳನ್ನು ಕಾಂಗ್ರೆಸ್ ಪಕ್ಷದವರು, ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಇಲ್ಲಿ ಇದು ವ್ಯವಸಾಯ ರೈತರಿಗೆ ಸಂಬಂಧಪಟ್ಟಂಥ ಸೊಸೈಟಿ ಆಗಿರೋದ್ರಿಂದ ಇಲ್ಲಿ ಪಕ್ಷ ಸಿಂಬಲ್ ಇಲ್ಲ, ಕೇವಲ ಬೆಂಬಲಿತ ಕಾಂಗ್ರೆಸ್ ಬೆಂಬಲಿತ, JDS ಬೆಂಬಲಿತ, BJP ಬೆಂಬಲಿತ ಅಭ್ಯರ್ಥಿಗಳು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಇದರ ಪೈಕಿ ಒಟ್ಟು 12 ಸ್ಥಾನಗಳಿದೆ. ಈ 12 ಸ್ಥಾನಗಳ ಪೈಕಿ ಸಾಮಾನ್ಯ 5, ಮಹಿಳಾ ಮೀಸಲು 2, ಪರಿಶಿಷ್ಟ ಜಾತಿ 1, ಪರಿಶಿಷ್ಟ ಪಂಗಡ 1, ಹಿಂದುಳಿದ ವರ್ಗ A1, ಹಿಂದುಳಿದ ವರ್ಗ B1, ಸಾಲಗಾರರ ಅಲ್ಲದ ಕ್ಷೇತ್ರ 1. ಸಾಲಗಾರರ ಅಲ್ಲದ ಕ್ಷೇತ್ರದಲ್ಲಿನ ಎಲ್ಲರೂ ಕಣ್ಣು ಬಿದ್ದಿದೆ. ಯಾಕೆಂತಂದರೆ ಅಲ್ಲಿ ಕೇವಲ 88 ಓಟ್ ಇದೆ. ಸಾಲಗಾರರ ಕ್ಷೇತ್ರದಲ್ಲಿ 686, 687 ಓಟ್ ಇದೆ. ಅದಕ್ಕೋಸ್ಕರ ಇಲ್ಲಿ ತೂಬಗೆರೆ ಹೋಬಳಿ ಹೆಡ್ಕ್ವಾರ್ಟರ್ ಆಗಿರೋದರಿಂದ ಎಲ್ಲರೂ ಕೂಡ ಈ ಚುನಾವಣೆ, ಈ ರೈತರಿಗೆ ಸಂಬಂಧಪಟ್ಟಂಥ ಚುನಾವಣೆ ತುಂಬ ಪ್ರತಿಷ್ಠೆಯಾಗಿ ತಗೊಂಡಿದ್ದಾರೆ ಈ 3 ಪಕ್ಷದವರು. ಆಮೇಲೆ ಇವರು 3 ಪಕ್ಷದ ಪೈಕಿ JDS, BJPನವರು ಹೊಂದಾಣಿಕೆ ಮಾಡ್ಕೊಂಡು 12 ಸ್ಥಾನಗಳ ಪೈಕಿ ಅವರಾರು ಇವರಾರು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ BJP, JDS ಬೆಂಬಲಿತದವರು, ಕಾಂಗ್ರೆಸ್ ಬೆಂಬಲಿತದವರು ಎಲ್ಲರೂ ನಾಮಿನೇಷನ್ ಸಲ್ಲಿಸಿದ್ದಾರೆ. 2ನೇ ತಾರೀಕು ತೂಬಗೆರೆ VSSN ಸೊಸೈಟಿಯಲ್ಲಿನೇ ಎಲೆಕ್ಷನ್ ನಡೀತತೆ. ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ಹಲವಾರು ಮುಖಂಡರುಗಳು ಇಲ್ಲಿ ಸ್ಪರ್ಧೆ ಮಾಡಿರೋದರಿಂದ ತುಂಬ ಪ್ರತಿಷ್ಠವಾಗಿ ತಗೊಂಡಿದ್ದಾರೆ ಈ VSSN ಚುನಾವಣೆಯಲ್ಲಿ. ಕಾಂಗ್ರೆಸ್ ಮತ್ತು BJP, JDS. BJP, JDSನವರು ಹೊಂದಾಣಿಕೆ ಮಾಡ್ತಾ ಇರೋದರಿಂದ ಕಾಂಗ್ರೆಸ್ಗೆ ನೇರ ಸ್ಪರ್ಧೆಯನ್ನು ಕೊಟ್ಟಿದ್ದಾರೆ. ತುಂಬ ಸ್ಪರ್ಧೆ ಹೆಂಗೆ ಅಂತಂದರೆ ಇಲ್ಲಿ ಗ್ರಾಮ ಪಂಚಾಯಿತಿ ಮುಖಂಡರುಗಳೇ ತಾಲೂಕು ಪಂಚಾಯತಿಗೆ, ಜಿಲ್ಲಾ ಪಂಚಾಯತಿಗೆ ಅವರೇ. ಇನ್ನು ಹೊಸಬ ಕ್ರಿಯೇಟ್ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದಲ್ಲಿ ಹೊಸ ಅಭ್ಯರ್ಥಿಗಳು ಯಾರೂ ಕಾಣಿಸ್ತಾ ಇಲ್ಲ ಅಂತೇಳಿ ಕಾಂಗ್ರೆಸ್ ಪಕ್ಷದವರೇ ನಿನ್ನೆ ನಾಮಿನೇಷನ್ ಹಾಕಿದಾಗ ಹೇಳಿದ್ರು, ಎಲ್ಲ ನಮ್ಮವರೇ ಸರ್, ಇನ್ನು ಬೇರೆಯವರು ಇಲ್ಲ ಅನ್ನಂಗೆ ನನ್ನ ಜೊತೆಯಲ್ಲಿ ಹೇಳಿದರು. ಇದರ ಪ್ರಕಾರ ಕಾಂಗ್ರೆಸ್ ಪಕ್ಷ 12 ಸ್ಥಾನಗಳಲ್ಲಿದೆ. ಇದರ ಪೈಕಿ ಸಾಲಗಾರರ ಅಲ್ಲದ ಕ್ಷೇತ್ರದ ಮೇಲೆ ತುಂಬ ಗುರಿ ಇಟ್ಕೊಂಡು ಸ್ಪರ್ಧೆ ನಡೀತಾ ಇದೆ. ಇನ್ನು ಸಾಲಗಾರರ ಕ್ಷೇತ್ರದಲ್ಲಿ ಕೂಡ ಘಟಾನುಘಟಿಗಳು ಕಾಂಗ್ರೆಸ್ ಪಕ್ಷದಿಂದ ನಿಂತಿದ್ದಾರೆ. ಇದರನ್ನು ಸವಾಲಾಗಿ JDS ಮತ್ತು BJP ತಗೊಂಡು ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿ ಸ್ಪರ್ಧೆ ಮಾಡ್ತಾ ಇದ್ದಾರೆ. 2ನೇ ತಾರೀಕು ನಡೆಯೋ ಚುನಾವಣೆಯಲ್ಲಿ ಅದೇ ದಿನಾನೇ ರಿಸಲ್ಟ್ ಬರಲಿದೆ, ಕಾದು ನೋಡೋಣ. ಏನಿವತ್ತು ನಾಮಿನೇಷನ್ ಮಾಡ್ತಾ ಇದ್ದೀವಿ, ನಮ್ಮ ತೂಬಗೆರೆ ಪಂಚಾಯಿತಿಯ ಅಂಬರೀಷ್ ಅವರು ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ನಮ್ಮ ಕಾರ್ಯಕರ್ತರಾಗಿ ಕೆಲಸ ಮಾಡ್ತಾರೆ. ಅವ್ರನ್ನ ಇವತ್ತು ನಾವು ಸಾಲಗಾರ ಅಲ್ಲ ಕ್ಷೇತ್ರಕ್ಕೆ ಇಲ್ಲಿ ಸ್ಪರ್ಧೆ ಮಾಡಿಸ್ತಾ ಇದ್ದೀವಿ. ಇವತ್ತು ನಾವು ಈ ತೂಬಗೆರೆ ಪಂಚಾಯಿತಿಯಲ್ಲಿ ಪ್ರಪ್ರಥಮವಾಗಿ ಇದೇ ಮೊದಲನೇ ಸಾರಿ ರೈತರಿಂದ ಒಂದು ಕ್ಯಾಂಡಿಡೇಟ್ ಆಗ್ತಾ ಇರೋವಂಥದ್ದು. ಇದನ್ನು ಮುಂದಿನ ದಿನಗಳಲ್ಲಿ ಎಲ್ಲ ಸೊಸೈಟಿಯಲ್ಲೂ, ಪಂಚಾಯಿತಿಯಲ್ಲೂ ನಮ್ಮ ಕಾರ್ಯಕರ್ತರು ಮಾಡಿ ನಾವು ಮುಂದೆ ಒಂದು ಇದನ್ನು ಮಾಡ್ತೀವಿ. ಮತ್ತು ನಮ್ಮ ಕಾರ್ಯಕರ್ತ ಏನು ಅಂಬರೀಷ್ ಅವರೇ ಇವತ್ತು ಇಲ್ಲಿ ಏನು ಕ್ಯಾಂಡಿಡೇಟ್ ಹಾಕಿದ್ದೀವಿ, ಅವ್ರಿಗೆ ಎಲ್ಲರಿಗೂ ಮತ ಕೊಟ್ಟು ಜಯಶೀಲ ಮಾಡಬೇಕಂತ ಅವ್ರ ಮುಂದೆ ಇನ್ನೂ ಹೋರಾಟಗಳು ಕೆಲಸ ಮಾಡೋಕ್ಕೆ ರೈತರ ಪರ ಅವಕಾಶ ಮಾಡಿಕೊಡ್ಬೇಕಂತ
ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಹಳ್ಳಿ ರೈತ ಅಂಬರೀಷ್ ಮಾತಾಡ್ತೀನಿ. ಏನು ನಮ್ಮ ತೂಗಿರಿ ಅಂತ ಹೇಳಿದ್ರೆ ಈ ರಾಜ್ಯಕ್ಕೆ ಮತ್ತು ದೇಶಕ್ಕೆ ಗೊತ್ತಿರ್ತಕ್ಕಂಥ ವಿಚಾರ. ಸೊ ಇವತ್ತು ನಮ್ಮ ತೂಗಿರಿ ಕೃಷಿ ಸೊಸೈಟಿ ಬ್ಯಾಂಕ್ ಏನಂತ ಹೇಳ್ತಾರೆ, ನಮ್ಮ ರೈತ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಬ್ಯಾಂಕ್ ಆಗಿರುತ್ತೆ. ಇಲ್ಲಿ ಅನೇಕ ರೈತರಿಗೆ ಸಬ್ಸಿಡಿ ರೀತಿಯಲ್ಲಿ ಲೋನ್ಗಳಾಗಿರ್ಬೋದು, ಹಾಗೆ ಅಕ್ಕಿ ವಿತರಣೆ, ಹಾಗೆ ಅನೇಕ ರೀತಿಯ ಮೂಲಭೂತ ಸೌಕರ್ಯಗಳು ನಮಗೆ ರೈತರಿಗೆ ತಲುಪಿಸೋದೇ ನಮ್ಮ ಮೂಲ ಅಜೆಂಡಾ ಆಗಿರ್ತದೆ. ಏನು ಇಲ್ಲಿ ಸೊಸೈಟಿಗಳಲ್ಲಿ ನಾವು ನೋಡಿರ್ಬೋದು, ಅನೇಕ ಸೊಸೈಟಿಗಳಲ್ಲಿ ಭ್ರಷ್ಟಾಚಾರಗಳ ತೊಡಗ್ತಾ ಇದೆ. ಅದರ ವಿರುದ್ಧ ಧ್ವನಿಗೂಡಿಸ್ತೀನಿ. ಅದ್ರ ಜೊತೆಗೆ ಪಾರದರ್ಶಕವಾಗಿ ಕೆಲಸ ಮಾಡೋದಕ್ಕೆ ನನಗೊಂದು ಅವಕಾಶ ಮಾಡಿಕೊಡ್ಬೇಕು. ನಮ್ಮ ತೂಗುರಿ ಪಂಚಾಯತಿ ವ್ಯಾಪ್ತಿಯ ಸಾಲಗಾರ ಅಲ್ಲದ ಮತದಾರರು ಅಂತೇಳಿ ನಾನು ಮನವಿ ಮಾಡ್ಕೊತಾ ಇದ್ದೀನಿ. ನಾವು ಭ್ರಷ್ಟರ ವಿರುದ್ಧ ಹೋರಾಡ್ತೇವೆ. ಅದ್ರ ಜೊತೆಗೆ ರೈತರ ಮೂಲಭೂತ ಸೌಕರ್ಯ ಸೊಸೈಟಿ ಬರ್ತಕ್ಕಂಥದ್ದನ್ನು ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಅದ್ರ ಜೊತೆಗೆ ಅದರ ಅನೇಕ ರೀತಿಯ ಸೌಲಭ್ಯಗಳನ್ನು ಒದಗಿಸೋದ್ರಲ್ಲಿ ಯಶಸ್ವಿ ಆಗ್ತೀನಿ ಅಂತೇಳಿ ನಮ್ಮ ಮುಖಾಂತರ ನಾನು ಮನವಿ ಮಾಡ್ಕೊತಾ ಇದ್ದೀನಿ.